ಒಂದು ಸಣ್ಣ ಹಳ್ಳಿಯಲ್ಲಿ ರಾಮು ಎಂಬ ಬಡ ವ್ಯಕ್ತಿ ಹಮಾಲಿ ಕೆಲಸ ಮಾಡಿ ತನ್ನ ಕುಟುಂಬವನ್ನು ಸಾಗಿಸುತ್ತಿದ್ದನು. ಅವನ ಹೆಂಡತಿ ಲಕ್ಷ್ಮಿ ವಿದ್ಯಾವಂತಲಾಗಿದ್ದು ಸದಾ ಉತ್ತಮ ಜೀವನದ ಕನಸು ಕಾಣುತ್ತಿದ್ದಳು. ಒಂದು ದಿನ ಅವಳಿಗೆ ಸರ್ಕಾರಿ ಶಾಲೆಯಲ್ಲಿ ಶಿಕ್ಷಕಿಯಾಗಿ ಕೆಲಸ ಸಿಕ್ಕಿತು. ಆ ಸುದ್ದಿ ಮನೆಗೆ ಸಂತೋಷದ ಹೊಳೆ ತರಿತು. ರಾಮುವಿಗೆ ಹೆಂಡತಿಯ ಮೇಲೆ ಹೆಮ್ಮೆ ಹೆಚ್ಚಾಯಿತು. ದಿನಗಳು ಕಳೆಯುತ್ತಾ ಹೋದವು. ಲಕ್ಷ್ಮಿ ಶಾಲೆಯಲ್ಲಿ ತನ್ನ ಸಹಶಿಕ್ಷಕನೊಂದಿಗೆ ಹೆಚ್ಚು ಸಮಯ ಕಳೆಯಲು ಆರಂಭಿಸಿದಳು. ಕೆಲಸದ ಮಾತಿನಿಂದ ಶುರುವಾದ ಪರಿಚಯ ನಿಧಾನವಾಗಿ ಸ್ನೇಹವಾಗಿ ನಂತರ ಪ್ರೀತಿಯಾಗಿ ಬದಲಾಯಿತು. ರಾಮು ತನ್ನ ಹೆಂಡತಿಯ ಬದಲಾವಣೆಯನ್ನು ಗಮನಿಸಿದರೂ ಅವಳ ಮೇಲೆ ನಂಬಿಕೆ ಇಟ್ಟು ಮೌನವಾಗಿದ್ದನು. ಒಂದು ದಿನ ಸತ್ಯ ಹೊರಬಂತು. ಲಕ್ಷ್ಮಿ ತನ್ನ ತಪ್ಪನ್ನು ಒಪ್ಪಿಕೊಂಡು ಕುಟುಂಬವನ್ನು ಬಿಟ್ಟು ಹೋಗಲು ನಿರ್ಧರಿಸಿದಳು. ಆ ಕ್ಷಣದಲ್ಲಿ ರಾಮುವಿನ ಮನಸ್ಸು ಚೂರಾಗಿ ಒಡೆದಂತಾಯಿತು. ಅವನು ಪ್ರೀತಿಯಿಂದ ಕಟ್ಟಿದ ಮುದ್ದಾದ ಸಂಸಾರ ಕ್ಷಣಾರ್ಧದಲ್ಲಿ ಬಿದಿಪಾಲಾಯಿತು. ಈ ಘಟನೆ ರಾಮುವಿಗೆ ದೊಡ್ಡ ಪಾಠವಾಯಿತು. ನಂಬಿಕೆ ಮತ್ತು ಸಂಬಂಧಗಳ ಬೆಲೆ ಅರ್ಥ ಮಾಡಿಕೊಳ್ಳಲು. ಅವನು ದುಃಖದ ನಡುವೆಯೂ ತನ್ನ ಜೀವನವನ್ನು ಮರುನಿರ್ಮಿಸಲು ತೀರ್ಮಾನಿಸಿದನು. ಪ್ರಿಯ ವೀಕ್ಷಕರೇ, ಕೊನೆಯದಾಗಿ ಹೇಳುವುದಾದರೆ, ಪ್ರೀತಿ ಎಷ್ಟು ಮುಖ್ಯವೋ ನಂಬಿಕೆಯೂ ಕೂಡ ಅಷ್ಟೇ ಮುಖ್ಯ. ನಂಬಿಕೆ ಇದ್ದಲ್ಲಿ ಮಾತ್ರ ಜೀವಿಸಿ ಹೊಸ ನೀತಿಕತೆಯೊಂದಿಗೆ ಮತ್ತೆ ಸಿಗೋಣ. ನಮಸ್ಕಾರ.